ನಮಸ್ಕಾರ ವೀಕ್ಷಕರೇ, ನಾನು ಅಮೇರಿಕನ್ ಹಿಸ್ಟ್ರಿ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ. ಕೇಳಿ, ನಿಮ್ಮ ಅನುಸಾರಕ್ಕೆ ಉತ್ತರವನ್ನು ಕೊಡಿ. ಅಮೇರಿಕನ್ ಹಿಸ್ಟ್ರಿ. ಮೋಸ್ಟ್ ಟೆರಿಫಿಕ್ ಟೆರರಿಸ್ಟ್ ನೇಷನ್ ಈಸ್ ಕಾಲ್ಡ್ ಅಮೇರಿಕನ್ ರಿಪಬ್ಲಿಕ್ ಪೀಪಲ್. ಅವರ ಜನನ 17ನೇ ಇಸ್ವಿಯಲ್ಲಿ. ಅವರ ಮೊದಲನೇ ರಾಷ್ಟ್ರಪತಿ ವೈಟ್ ಹೌಸ್ನ ವಾಷಿಂಗ್ ಜಾರ್ಜ್ ನನ್ನ ಮಕ್ಕಳು. 40 ರಾಷ್ಟ್ರಪತಿಯಾಗಿ ರಾಜ್ಯಭಾರ ನಡೆಸಿದ ನನ್ನ ಮಕ್ಕಳು. ಇದರಲ್ಲಿ ಕೊನೆಯವನು ಡೊನಾಲ್ಡ್ ಟ್ರಂಪ್. 19ನೇ ಇಸ್ವಿಯಲ್ಲಿ ರೈಟ್ ಬ್ರದರ್ಸ್, ಥಾಮಸ್ ಆಲ್ವಾ ಎಡಿಸನ್, ಇನ್ನೂ ಅನೇಕ ವಿಜ್ಞಾನಿಗಳು ಭಾಗಿಯಾಗಿದ್ದಾರೆ. ಅಮೇರಿಕನು ವರ್ಲ್ಡ್ ವಾರ್ II ಘೋಷಿಸಿದ್ದೆ ಅಮೇರಿಕನ್ ಸ್ಟೇಟ್. USA ಅವರಿಗೆ ಯಾವುದಕ್ಕೆ ಅಂತೀರಾ? ತೈಲವನ್ನು ಆಮದು ಮಾಡಲಿಕ್ಕೆ. ಇದನ್ನು ತಡೆಗಟ್ಟಲು ಕೆಲವು ಯುರೋಪಿಯನ್ ಕಂಟ್ರೀಸ್, ಭಾರತ, ಜಪಾನ್, ಇನ್ನೂ ಹಲವು ದೇಶಗಳು ಇದರಲ್ಲಿ ನ್ಯೂಟ್ರಲೈಸ್ ಆದವರು. ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, ಇನ್ನೂ ಕೆಲವು ಸ್ಟೇಟ್ಗಳು. ಬುಷ್ ನನ್ನ ಮಗ ಮಾಡಿದ್ದೇ ಚೆಲ್ಲಾಟ, ಇವನದೇ ಕಾಟ ವಿಪರೀತ. ಟ್ವಿನ್ ಟವರ್ಸ್ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ ಇಂಡಿಯನ್ ಪೀಪಲ್ಗಳೇ ಇದ್ದಾರೆ. ಇನ್ನು ಬರುವುದು ಆನೆ ಗಾತ್ರದ ಕೋತಿ ಮತ್ತು ಏಳುಮುಖದ ಅಸಭ್ಯ ವರ್ತನೆಯ ಡೊನಾಲ್ಡ್ ಟ್ರಂಪ್. ನನ್ನ ಮಗನವರೇ. ಇಲ್ಲಿ ಇರುವ ಬ್ರಾಹ್ಮಣರು, ಲಿಂಗಾಯತರು ಮತ್ತು ನಮ್ಮ ಇಂಡಿಯನ್ ಜಾತಿ ಭೇದ ಮಾಡಲಿಕ್ಕೆ ಅಲ್ಲೇ ಸೆಟಲ್ ಆಗಿದ್ದಾರೆ. ಇದರ ಫಲವತ್ತಾದ ಲ್ಯಾಂಡ್ ಅನ್ನು ಇನ್ನೂ ಚೆನ್ನಾಗಿ ಶೇಖರಿಸಿದ್ದಾರೆ. ಅಣು ಮತ್ತು ಮಿಲಿಟರಿಯಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಾರೆ. ಹಿರೋಶಿಮಾ ನಾಗಸಾಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದೆ USA ಪೀಪಲ್ಸ್. ನಮಸ್ಕಾರ, ವಂದನೆಗಳು.